ಜೀವಂತ ಹಾವಿಗೆ ಹಾಲಿನ ಅಭಿಷೇಕ ಮಾಡ್ತಾಳೆ. ಮೈ ಮೇಲೆ ಬೆಟ್ಟದ ತಾಯಿಯೇ ಬರ್ತಾಳೆ. ಚಾಮುಂಡೇಶ್ವರಿ ಊರಿನಲ್ಲೇ ನಕಲಿ ಚಾಮುಂಡಮ್ಮ. ಇದು ಚಾಮುಂಡೇಶ್ವರಿ ಹೆಸರು ಹೇಳಿಕೊಂಡು ಜನರಿಗೆ ಮೋಸ ಮಾಡ್ತಾ ಇರೋ ಮಹಿಳೆಯೊಬ್ಬಳ ಖತರ್ನಾಕ್ ಸ್ಟೋರಿ. ಬರ್ತಾಳೆ ಬರ್ತಾಳೆ ಚಾಮುಂಡಿ. ಚಾಮುಂಡಿ ಹೆಸರಲ್ಲಿ ಮೋಸ ಮಾಡ್ತಾ ಇರೋ ನಕಲಿ ಚಾಮುಂಡಮ್ಮ, ಮೋಸ ಹೋಗ್ತಾ ಇರೋ ಜನ ಎರಡೂ ಇರೋದು ಚಾಮುಂಡೇಶ್ವರಿ ಇರೋ ಪುಣ್ಯಕ್ಷೇತ್ರ ಮೈಸೂರಲ್ಲಿ ಅನ್ನೋದು ವಿಚಿತ್ರ. ಈ ಅಮ್ಮ ಬರೋ ಭಕ್ತರಿಗೆ ತಿಕ್ತಿರೋ ನಾಮ ನೋಡ್ತಿದ್ರೆ ಅದನ್ನ ನೋಡಿ ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ. ಮೈಸೂರು ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರ, ನಾಡದೇವತೆಯ ಪುಣ್ಯ ಸನ್ನಿಧಿ, ಕನ್ನಡಿಗರ ಪಾಲಿಗೆ ಬೆಟ್ಟದ ತಾಯಿ. ತಾಯಿ ಹರಿಸಿದ್ರೆ ಮಳೆ ಬೆಳೆ ಎಂದೇ ನಂಬಿಕೊಂಡ ಜನ ವರ್ಷಕ್ಕೊಮ್ಮೆ ದಸರಾ ಹಬ್ಬ ಆಚರಿಸ್ತಾರೆ. ಚಾಮುಂಡಿ ತಾಯಿಯ ಮೆರವಣಿಗೆ, ವಿಜಯದಶಮಿ, ನಾಡ ಹಬ್ಬ, ಚಾಮುಂಡಿಯ ಊರು ಎನ್ನುವ ಕಾರಣಕ್ಕೆ ಕನ್ನಡಿಗರ ಪಾಲಿಗೆ ಮೈಸೂರು ಸಾಂಸ್ಕೃತಿಕ ರಾಜಧಾನಿ. ಅದೇ ಮೈಸೂರಿನ ಹೊರಗೆ ಚಾಮುಂಡಿ ಬೆಟ್ಟಕ್ಕೆ ಸ್ವಲ್ಪ ದೂರದಲ್ಲೇ ಇದೆ ಭೋಗಾದಿಯ ರೂಪಾನಗರ. ಅಲ್ಲೊಂದು ಸಣ್ಣ ಚಾಮುಂಡೇಶ್ವರಿ ದೇವಸ್ಥಾನವಿದೆ. ಅದು ಸರ್ಕಾರದ ದೇವಸ್ಥಾನವಲ್ಲ, ಹಳೆಯ ರಾಜ ಮಹಾರಾಜರ ಕಾಲದ ಇತಿಹಾಸವೂ ಇಲ್ಲ. ಆ ದೇವಸ್ಥಾನ ನೋಡೋಕೆ ತುಂಬಾ ಕ್ಲೀನ್ ಆಗಿದೆ. ದೇವಸ್ಥಾನದ ಎದುರು ರಂಗೋಲಿ ನಗುನಗುತ್ತಾ ಸ್ವಾಗತಿಸುತ್ತೆ. ಅಲ್ಲಿಯೂ ಚಾಮುಂಡೇಶ್ವರಿ ವಿಗ್ರಹವಿದೆ. ಆ ವಿಗ್ರಹಕ್ಕೆ ಪ್ರತಿದಿನ ಪೂಜೆ ನಡೆಯುತ್ತೆ. ವರ ಬೇಡಿ ಬರುವ ಭಕ್ತರಿಗೇನೂ ಅಲ್ಲಿ ಬರವಿಲ್ಲ. ವರವ ಕೊಡೆ ಚಾಮುಂಡಿ ವರವ ಕೊಡೆ. ಇಲ್ಲಿ ನೋಡಿ, ಈ ಉಯ್ಯಾಲೆಯಂತ ತೊಟ್ಟಿಲ ಮೇಲೆ ಬಟ್ಟಲಿದೆಯಲ್ಲ, ಅದನ್ನ ತೂಗುತ್ತಿರುವ ಈ ಮಹಿಳೆಯೇ ದೇವಸ್ಥಾನ ಕಟ್ಟಿಸಿದ ಪುಣ್ಯವಂತೆ. ಅಲ್ಲಿ 2 ಹಾವುಗಳಿವೆ. ಆ ತೊಟ್ಟಿಲಿನ ಮೇಲೊಂದು ನಾಗರ ಹಾವಿದೆ. ಇವರು ಇನ್ನೊಬ್ರು ಚಿಕ್ಕವರಲ್ಲಿ ಇವ್ರ ಮನೆ ಒಳಗಡೆ ಇದ್ದಾರೆ. ಅವ್ರು ಬಂದು ನಾಡಿದ್ಗೆ 3 ವರ್ಷ ತುಂಬಿ 4ನೇ ವರ್ಷಕ್ಕೆ ಬೀಳುತ್ತೆ. ಚಿಕ್ಕವರು, ಇವ್ರು ದೊಡ್ಡವರು. ಅವ್ರು ಬಂದು 6 ವರ್ಷ, ಅವ್ರು ಬಂದು 3 ವರ್ಷ. ಹೌದು, ಅಲ್ಲಿರೋದು 2 ಹಾವುಗಳು. ಅಲ್ಲಿ ಜೀವಂತ ಹಾವುಗಳಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ. ಆ ಹಾವು ಹೆಡೆಯನ್ನೂ ಎತ್ತದೆ ಹಾಲಿನೊಳಗೆ ಮುಳುಗಿ ಹೋಗುತ್ತೆ. ಹಾಗೆ ಹಾವಿಗೆ ಅಭಿಷೇಕ ಮಾಡಿದ ಹಾಲೇ ಅಲ್ಲಿ ಬರುವ ಭಕ್ತರಿಗೆ ತೀರ್ಥ. ಕೂರ್ತಿರೋದು ಬೆಳಗ್ಗೆ ಹಾಲಭಿಷೇಕ ಆಗುತ್ತೆ 7ವರೆಗೆ. ಹಾಲಭಿಷೇಕ ಮಾಡಿ ತೊಳೆದು ಅಲ್ಲಿ ಅರ್ಚನೆ ಮಾಡಿ, ಹೂವರ್ಚನೆ ಮಾಡಿ ತಗೊಂಬಂದು ಉಯ್ಯಾಲೆ ಸೇವೆ ಮಾಡಿ ಉಯ್ಯಾಲೆನ ಕೂರಿಸ್ತೀವಿ. ಬೆಳಗ್ಗೆ ಕೂರ್ತಿರೋದು ಇಲ್ಲಿವರೆಗೂ ಹಂಗೆ ಇದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಿಳೆಯ ಮೇಲೆ ಸಾಕ್ಷಾತ್ ಚಾಮುಂಡಮ್ಮ ಬರ್ತಾಳಂತೆ. ಭಕ್ತರಿಗೆ ಕೇಳುವ ವರವನ್ನೆಲ್ಲ ಕೊಟ್ಟು ಪರಿಹರಿಸ್ತಾಳಂತೆ. ಭಕ್ತರ ಸಕಲ ಸಂಕಷ್ಟಗಳನ್ನು ನಿವಾರಿಸುವ ಮಹಾತಾಯಿ ಈ ಚಾಮುಂಡಮ್ಮ. ನನ್ನನ್ನು ಬಹಳ ಇಷ್ಟಪಡ್ತೀಯ ನೀನು. ಮನ್ಸು ಬಂದಾಗೆಲ್ಲ ಬಂದ್ಬಿಡ್ತೀಯ ನನ್ನ ಹತ್ರ. ನಾನು ಯಾರು ಗೊತ್ತಾಯ್ತಾ? ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬರ್ತೀಯಲ್ಲ, ಚಾಮುಂಡಿ ಬೆಟ್ಟಕ್ಕೆ ಬರ್ತೀನಿ ಅಮ್ಮ. ಅದೇ ಹೇಳ್ತಾ ಇರೋದು. ನಾನು ಅಂದ್ರೆ ಇಷ್ಟ ನಿಂಗೆ. ನೆನ್ಸ್ಕೊಂಡಾಗೆಲ್ಲ ನನ್ನ ಹತ್ರ ಬಂದ್ಬಿಡ್ತೀಯ. ಅಮ್ಮ ಚಾಮುಂಡೇಶ್ವರಿ, ಇಂತಹ ವಂಚಕರು ನಿನ್ನ ಸನ್ನಿಧಿಯಲ್ಲೇ ಇದ್ರೂ ಗೊತ್ತಾಗ್ಲಿಲ್ವೇನಮ್ಮ ಅಂತ ಚಾಮುಂಡೇಶ್ವರಿಗೆ ಪ್ರಶ್ನೆ ಹಾಕಬೇಕು. ಅಂತಹ ಮೋಸಗಾತಿಯ ರೋಚಕ ವಂಚನೆಯ ಕಥೆ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ.